ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಕಾವ್ಯ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ವರ್ಲ್ಡ್ಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರ್ಬೂಜ ಮಿಲ್ಕ್ ಜ್ಯೂಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಟೈಮಲ್ಲೆಲ್ಲ ಅಂದರೆ ನಮ್ಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಕೂಡ ನಾವು ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿಬೋದು. ಈ ಜ್ಯೂಸ್ ಮಾಡೋಕ್ಕೆ ಒಂದು ಕರ್ಬೂಜ ಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ. ಆ ಹಣ್ಣನ್ನು ಕಟ್ ಮಾಡಿ ಪೀಸಸ್ ಈ ಥರ ಮಾಡಿಕೊಂಡು ಆ ಮೇಲಿನ ತಿರುಳನ್ನು ತಕ್ಕೊಂಡು ನಾನು ಈ ಜ್ಯೂಸ್ ಮಾಡೋಕ್ಕೆ ಈ ಹಣ್ಣಿನ್ನು ಸ್ವಲ್ಪ ಕೆಂಪು ಕಲರ್ ಇರಬೇಕು. ಇದು ಸ್ವಲ್ಪ ಇನ್ನೂ ಹಣ್ಣಾಗಿಲ್ಲ ಅನಿಸುತ್ತೆ. ಅದಕ್ಕೆ ಸಕ್ಕರೆನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ಈ ಹಣ್ಣನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಇದಕ್ಕೆ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಏಲಕ್ಕಿ ಹಾಕೋದ್ರಿಂದ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು, ಟೇಸ್ಟ್ ಬರುತ್ತೆ ಜ್ಯೂಸು. ಹಾಗೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಸಕ್ಕರೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ಕಮ್ಮಿ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ಹಾಗೆ ಒಂದು ಟೀ ಲೋಟದಲ್ಲಷ್ಟು ನಾನು ಹಾಲನ್ನ ಇದಕ್ಕೆ ಕಾಯಿಸಿ ಆರಿಸಿ ಇರೋಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಮಿಕ್ಸಿ ಜಾರ್ಗೆ ಕ್ಲೋಸ್ ಮಾಡಿ ಮಿಕ್ಸಿಗೆ ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸು ರೆಡಿಯಾಗಿದೆ. ಇನ್ನು ಸೋಸ್ಕೊಳ್ಳೋದೇನು ಬೇಡ, ತುಂಬ ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಹಾಗೆ ಡೈರೆಕ್ಟಾಗಿ ನಾವು ಈ ಜ್ಯೂಸನ್ನ ಸರ್ವ್ ಮಾಡ್ಬೋದು. ನೋಡಿ, ಸೂಪರಾಗಿ ಕರ್ಬೂಜ ಮಿಲ್ಕ್ ಜ್ಯೂಸ್ ರೆಡಿಯಾಗಿದೆ. ಇನ್ನೊಂದ್ಸರಿ ನೀವು ಈ ಥರ ಮಾಡಿ ನೀವು ಕುಡಿದು ನೋಡ್ರೆ ಎಷ್ಟು ಸೂಪರಾಗಿರುತ್ತೆ. ಮತ್ತೆ ಮಾಡ್ಕೊಳ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.